ಮೇಲಿನ ಮಳೆ ನೀರು ಬೀಳುತ್ತಾ ಅದು ಡ್ರಿಪ್ ಆಗಿ ನೆಕ್ಸ್ಟ್ ಲೇಯರ್ ಡಾಟ್ ಡಾಟ್ ಕಾಣಿಸ್ತಿದಲ್ಲ ಅದ್ರ ಮೇಲೆ ಬೀಳುತ್ತೆ. ಅದರಿಂದ ಅಲ್ಲಿ ಒಳಗಡೆ ಹೋಲ್ಸ್ ಇದೆ, ಆ ಹೋಲ್ ಒಳಗಿಂದ ಬರುತ್ತೆ. ದಟ್ ಕ್ರಿಯೇಟ್ಸ್ ಲೈಕ್ ಮ್ಯೂಸಿಕಲ್ ಸಮ್ ಇದ್ರ ತರ ಕೇಳಿಸುತ್ತೆ ಸೌಂಡ್ ಆ ಟೈಮಲ್ಲಿ. ನಮಸ್ಕಾರ, ನಾನು ನಿಮ್ಮ ಹೋಗಿ ಬೈಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೈಡು ನಾವು ಮಾಡ್ತಾ ಇರೋದು ಹಂಪಿಗೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಹಂಪಿಗೆ. ಸೊ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂದರೆ ಸುರತ್ಕಲ್ಲಲ್ಲಿ ಒಂದು ಸ್ಟಾಪ್ ಇದೆ, ಯಾಕೆಂದರೆ ಅಲ್ಲಿ ಇಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿಂದ ಸೀದಾ ನಾವು ಓಡ್ತಾ ಇರೋದು ದಾವಣಗೆರೆಗೆ. ದಾವಣಗೆರೆಯಲ್ಲಿ ಸಂಜೆಗೆ ರೀಚ್ ಆಗಿ ಸಂಜೆ ಒಂದು 5-6 ಗಂಟೆ ಒಳಗೆ ರೀಚ್ ಆಗಬೇಕು, ಯಾಕೆಂದರೆ ರಾತ್ರಿ ಹೊತ್ತು ಮಳೆ ಬರ್ತಾ ಇದೆ. ಸೊ ಇವತ್ತಿನ ನಮ್ಮ ಮಂಗಳೂರು ಅವಸ್ಥೆ ಏನಾಗಿದೆ ಅಂದರೆ ಬೆಳಿಗ್ಗೆ ಚಳಿಗಾಲ, ಮಧ್ಯಾಹ್ನ ಸೆಕೆಗಾಲ, ರಾತ್ರಿ ಮಳೆಗಾಲ ಆಗ್ತಾ ಇದೆ. 3 ಸೀಸನ್ ಕೂಡ ಒಂದೇ ದಿನದಲ್ಲಿ ಬರ್ತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ನಾವು ಸಂಜೆ ಒಳಗೆ ದಾವಣಗೆರೆ ರೀಚ್ ಆಗಬೇಕು. ಅಲ್ಲಿಂದ ಅರ್ಲಿ ಮಾರ್ನಿಂಗ್ ನಾವು ಹಂಪಿಗೆ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಓಡಬೇಕಂತ ಪ್ಲ್ಯಾನ್ ಎಲ್ಲ ಇತ್ತು. ಸೊ ನನಗೆ ಲಾಸ್ಟ್ ನೈಟ್ ನಿನ್ನೆ ರಾತ್ರಿ ಡ್ಯೂಟಿ ಇರೋ ಕಾರಣದಿಂದ ಆಗಿಲ್ಲ. ಸೊ ನೈಟ್ ಡ್ಯೂಟಿ ಮಾಡಿಕೊಂಡು ಈ ಒಂದು ರೈಡ್ನ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನೆಲ್ಲ ಆಗ್ಬೋದು ಅಂತ. ಸೊ ಮೊದಲೆಲ್ಲ ಮಾಡ್ತಾ ಇದ್ದೆ ಸಣ್ಣ ರೈಡ್, ಬಟ್ ಇದೊಂದು 270 ಕಿಲೋಮೀಟರ್ ಇದೆ ನಮಗೆ ದಾವಣಗೆರೆಗೆ. ಸೊ ನೋಡೋಣ. ಫುಲ್ಲು ಟ್ರಾಫಿಕ್ ಮಾರ್ರೆ. ಈ ಸೆಕೆಗೆ ಈ ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿ ಉಂಟಲ್ಲ, ಈ ಸೆಕೆಗೆ ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿ ಉಂಟಲ್ಲ, ಹೋಗ್ಲಿಕ್ಕೆ ಸೆಕೆಗೆ ಆಗೋದಿಲ್ಲ. ಪಿಟ್ಟಿ ನಮ್ಮೂರಲ್ಲಿ ಇದು 2 ಗಾಡಿ ದಾಟಿದ್ರು ಉಂಟಲ್ಲ, ಮತ್ತೆ ಹೋಗುದೆ ತಲೆ ಬಿಸಿ ಇಲ್ಲ. ನಮ್ಮ ಗಾಡಿಯಲ್ಲಿ ಹೋಗ್ತದೆ ಮಾರ್ರೆ, ಬಾ. ಫೈನ್ ಆಗ್ಬೋದಾ ಕ್ಯಾಮರಾ ಇಟ್ಟದಕ್ಕೆ? ಇಲ್ಲ, ಮೇ ಬಿ ಇಲ್ಲ. ಸುರತ್ಕಲ್ಗೆ ರೀಚ್ ಆಗಿದ್ದೀವಿ ನಾವು. ಇಲ್ಲಿ 2 ಬೈಕರ್ಸ್ ಅವರಿದ್ದಾರೆ. ಒಂದು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ನನ್ನ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ, ಮಿಸ್ಟರ್ RX 135 ಅಂತ. ಸೊ ಇನ್ನೊಬ್ರು ಅವರದ್ದು ಗೆಳೆಯ. ಸೊ ಅವರು ಕೂಡ ಇವತ್ತು ನನಗೆ ಫಸ್ಟ್ ಟೈಮ್ ಗಾಡಿ ಹೊಸತಾತಂಡು ಬೈಜಾ ಕದ್ರಿಯಾ ಮುಗಿದಾನೆ ವಿಶೇಷ ಫುಲ್ ಆಯ್ತಾ? ಸ್ಕ್ಯಾನರ್ ಕೊಡಿ. ಸೊ ನೋಡಿ, ಪೆಟ್ರೋಲು 1099 ಆಗಿದೆ. 15 ಲೀಟ್ರ್ ಪೆಟ್ರೋಲ್ ಟ್ಯಾಂಕು. ಸೊ ಆಲ್ರೆಡಿ ಪೆಟ್ರೋಲ್ ಇತ್ತು ನನ್ನ ಗಾಡಿಯಲ್ಲಿ 77, 1999 ರೂಪಾಯಿ. ಪೇಮೆಂಟ್ ಮಾಡುವ. ಪೆಟ್ರೋಲು, ಗಾಳಿ ಎಲ್ಲ ಕೂಡ ಆಯಿತು. ಗಾಡಿ ಅಂತೂ ಫುಲ್ ಸೆಟ್ ಆಗಿದೆ ಇವಾಗ. ಮಿಸ್ಟರ್ RX 135 ಅವರು ಕೂಡ ಇದ್ದಾರೆ. ಇನ್ನೊಬ್ರು ಆನ್ ದ ವೇ 16 ಅಂತ ಹೇಳಿದ್ದಾರೆ. ಸೊ ಪರವಾಗಿಲ್ಲ. ಬಿಸಿಲಿಗೆ ರೈಡಿಂಗ್ ಗೇರ್ಸ್ ನೋಡೋಕೆ ಚಂದ, ಮತ್ತೆ ಸೇಫ್ಟಿ ಕೂಡ ಇದೆ. ಆ್ಯಂಡ್ ಈ ಬಿಸಿಲಿಗೆ ಉಂಟಲ್ಲ ಯಾವ ಥರ ಆಗಿದೆ ಅಂದರೆ ಫುಲ್ ಒದ್ದೆ ಆಗಿದ್ದೀನಿ, ಒಳಗಿಂದ ಫುಲ್ಲು ಒದ್ದೆ. ಏನೋ ಒಂದು ವಾಟರ್ ಫಾಲ್ಸ್ ಇಲ್ಲ ಅಂದರೆ ಯಾವುದಾದ್ರೂ ನದಿಗೆ ಹೋಗಿ ಹಾರೋಣ ಅಂತ ಆಗ್ತಾ ಇದೆ, ಅಷ್ಟು ಶೆಕೆ ಆಗ್ತಾ ಉಂಟು. ಮತ್ತೊಬ್ರು ರೈಡ್ರು ಇವರು ನಮ್ಮ SG ಅಲ್ಲಿ ಎದುರು ಭಯ. ಇನ್ನೊಬ್ರು ರೈಡರ್ ಕೂಡ ಬಂದಾಯ್ತು. ಸೊ 3 ಜನ ಆದ್ವಿ. ಸೊ ಇಲ್ಲಿಂದ ನಾವು ಸೀದಾ ಹೋಗ್ತಾ ಇದ್ವಿ ದಾವಣಗೆರೆಗೆ. ನೀರೆಲ್ಲ ತೆಗಿಬೇಕು, ಯಾಕಂದ್ರೆ ಹೈಡ್ರೇಷನ್ ಬ್ಯಾಗ್ ಅಲ್ಲಿ ನೀರಿಲ್ಲ. ನೀರಿದ್ರೆ ಒಳ್ಳೇದಾಗ್ತದೆ, ಕುಡಿತಾ ಹೋಗ್ಬೋದಲ್ಲ. ಈ ಬಿಸಿಲಿಗೆ ನೀರು ಹೋಗ್ತಾ ಇರಬೇಕು, ಅದು ಕೋಲ್ಡ್ ನೀರು ಹೋಗ್ತಾ ಇರಬೇಕು, ಇಲ್ಲ ಅಂದರೆ ಮಜ್ಜಾನೇ ಇಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಸೊ ನೋಡ್ಬೋದು RX ಮತ್ತು SG ಅವರಿದ್ದಾರೆ. ಸೊ ಸೆಟ್ ಆದ್ವಿ 3 ಜನನು. ಸೊ ನನಗೂ ಕೂಡ ವಿಡಿಯೋ 20 ಮಿನಿಟ್ಸ್ ಎಲ್ಲ ಬೇಕಂತ ಇಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದು 12-10 ನಿಮಿಷದ ಒಳಗೆ ವಿಡಿಯೋ ಮಾಡಿ ಮುಗಿಸೋಣ ಅಂತ. ಸೊ ಇದು ಚಾಪ್ಟರ್ 1-2 ಏನೂ ಹಾಕಲ್ಲ.
ಸೊ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ನಾವು ದಾವಣಗೆರೆಗೆ ಇವತ್ತು ಸಂಜೆ ಹೋಗಿ ಸ್ಟೇ ಆಗ್ತೀವಿ. ಅದಾದ್ಮೇಲೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು 5 ಗಂಟೆಗೆ ಬಿಡ್ತೀವಿ ಹಂಪಿಗೆ. ಅದಾದ್ಮೇಲೆ ನೈಟು ಸ್ಟೇ ಮಾಡಿಕೊಂಡು ನೆಕ್ಸ್ಟ್ 23ಗೆ ರಿಟರ್ನ್ ಬರುವಂತ ಪ್ಲಾನ್ ಇದೆ. ಸೊ ಪಾರ್ಟ್ 1 ಪಾರ್ಟ್ 2 ಆ ಥರ ಏನು ಬೇಡ, ಆದಷ್ಟು ಚಿಕ್ಕದಾಗಿ ವಿಡಿಯೋ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸ್ಕಿಪ್ ಮಾಡದೆ ನೋಡಿ, ಹಾಗೆ ಲೈಕ್ ಕೂಡ ಹಾಕಿ, ಸಬ್ಸ್ಕ್ರೈಬ್ ಮಾಡದವರು ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮೊಂದು ಸಬ್ಸ್ಕ್ರೈಬಿಂದ ನಮಗೆ ಕೂಡ ಇನ್ನೂ ವಿಡಿಯೋ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಒಂದು ಇಂಟ್ರೆಸ್ಟ್ ಬರುತ್ತೆ. ನೋಡ್ತಾ ಇದ್ದಾರೆ ಜನ ಅಂತ ಹೇಳಿ. ಸೊ ಪರವಾಗಿಲ್ಲ, ನನಗೂ 100 ಜನ ವಿಡಿಯೋ ನೋಡಿದ್ರು ಅದು ನನಗೆ ದೊಡ್ಡದೆ, ಏನು ಹೊರಿ ಇಲ್ಲ ನನಗೆ. ಇವತ್ತು 100 ಜನ ನೋಡ್ತಾ ಇರ್ಬೋದು ವಿಡಿಯೋ, ಮುಂದೊಂದು ದಿನ 1,00,000 ಜನ ನೋಡುವಂತ ಕಾಲ ಕೂಡ ಬರ್ಬೋದು. ಈ ಊಟ ಮಾಡುವಂತ ಪ್ಲಾನ್ ಹಾಕಿದೀವಿ, ಈ ಒಂದು ಹೋಟೆಲಲ್ಲಿ ಊಟ ಮಾಡೋಣ ಅಂತ. ರೈಡರ್ ಆದರ್ಶ್. ಸೊ ಹೊರಡ್ತಾ ಇದೀವಿ, ಊಟ ಎಲ್ಲ ಆಯ್ತು. ಇಲ್ಲಿಂದ ಆಗುಂಬೆ ಘಾಟಿಗೆ ಹೋಗ್ತಾ ಇದೀವಿ. ಆಗುಂಬೆ ವ್ಯೂ ಪಾಯಿಂಟ್ ಬರುತ್ತೆ. ಓವರ್ಟೇಕ್ ಎಲ್ಲ ತುಂಬಾ ಕಷ್ಟ. ಘಾಟ್ ಸೆಕ್ಷನ್ ಎಲ್ಲ ಮಾಡುವಾಗ ತುಂಬಾ ಅಂದ್ರೆ ತುಂಬಾ ಜಾಗೃತರಾಗಿರಿ. ಓವರ್ಟೇಕ್ ಮಾಡೋದಾ ಬೇಡ. ಓಕೆ, ಡನ್ ಮಾಡೋದು. ಆಗುಂಬೆ ಘಾಟಿಗೆ ಹತ್ತಾ ಇದೀವಿ ನಾವು ಇವಾಗ. ಅಂಡ್ ದಾವಣಗೆರೆಗೆ ಹೋದ್ಮೇಲೆ ಇನ್ನಿಬ್ರು ರೈಡರ್ಸ್ಗಳು ಜಾಯ್ನ್ ಆಗ್ತಾರೆ. ಯಾರು ಅಂತ ನೀವೇ ನೋಡಿ. ಆಗುಂಬೆ ಘಾಟ್ ಸೆಕ್ಷನ್ಗೆ ಬಂದ ಮೇಲೆ ಈ ಒಂದು ವ್ಯೂ ಪಾಯಿಂಟ್ ಅಲ್ಲಿ ನಿಲ್ಲಿಸದೆ ಇದ್ದರೆ ಆಗುಂಬೆ ಅನ್ನೋ ಪದ ಫುಲ್ಫಿಲ್ ಆಗೋದು ಇಲ್ಲ. ಆಗುಂಬೆ ವ್ಯೂ ಪಾಯಿಂಟ್. ಸೊ ನಿಮ್ಗೆಲ್ಲ ಫುಲ್ ಮ್ಯಾಜಿಕಲ್ ಉಂಟು ಇವಾಗ ನೋಡಿ. ಗಾಡಿ ಬರ್ಲಿ. ಹೇಗಿತ್ತು ರೈಡ್? ಹೋಗಿತ್ತು ಸೂಪರ್. ನಿಮ್ಗೆ ಹೇಗಿತ್ತು ಬ್ರೋ? ಫುಲ್ ಜಾಲಿ. ನಾ ಕಾರ್ ಬಿಡ್ತಾ ಇದೆ ನೋಡಿ. ಕಾರ್ ಬಿಡ್ತಿದ್ದೀರಾ? ಕಾರ್ ಹಾಕಿ ಒಳ್ಳೆಕ್ಕೆ ಬಲ್ಲೆ ಆಗುಂಬೆ ಬರ್ತನ್ನ ಆಗುಂಬೆ ಬಂದ್ರೆ ಇವರಿಗೆ ಯೂಟ್ಯೂಬರ್, ನಮ್ಮ ಯೂಟ್ಯೂಬರ್ ಪರವಾಗಿಲ್ಲ. ಆಗುಂಬೆಗೆ ಬಂದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಇವರು ಇಲ್ಲೇ ಇರ್ತಾರೆ. ತಿಂದು ಫುಲ್ ಬಿಸಿಲಿಗೆ ಒಳ್ಳೇದಾಗ್ತದೆ. ಪೈನಾಪಲ್ ಹೋಗಿ ಬೈಕರ್ ಅಂತ, ಹೋಗಿ ಬೈಕರ್ OGGY. ಯೂಟ್ಯೂಬ್ ಮಾಡಿಲ್ಲ ಸರ್? ಯೂಟ್ಯೂಬ್ ಇದೆ, ಸ್ವಲ್ಪ ಬರ್ತಾ ಇದೀವಿ ಮೇಲೆ. ಹೋಗ್ತೀರಿ ಸರ್? ನಾವು ಹಂಪಿ ಹೋಗೋದು, ಮಂಗಳೂರಿಂದ ಹಂಪಿಗೆ. ಹಂಪಿ ನಮ್ಮೂರು. ಹೌದಾ? ಅಂದ್ರೆ ನಮ್ದು ಬೆಂಗಳೂರಲ್ಲಿರೋ ಸರ್, ಹಿಂಗೆ ಬಂದಿದ್ದೆ ನೋಡ್ಕೊಂಡು ಹೋಗಕ್ಕಂತ. ಈಗ ಟ್ರಾವೆಲ್ ಮಾಡ್ತೀನಿ. ಹೌದಾ? ಇವಾಗ ಎಲ್ಲಿ ಹೋಗುದು? ಈಗ ಬೆಳಕಲ್ ತೀರ್ಥ ಮೇನ್ ಪಾಯಿಂಟ್. ಆಲ್ಟಿಂಗಿಗೆ ಟೆಂಟ್ ಎಲ್ಲಿ ಕೊಡಲ್ಲ, ಅದೊಂದು ಒಬ್ನೇ ಇರೋದ್ರಿಂದ ಕೊಲ್ಲೂರಿಗೆ ಹೋಗಿ ಆಲ್ಟ. ಅದವ್ರದ್ದು ಬೈಕ್, ಬೈಕ್. ಈಗ ನೀವು ಹಂಪಿಯಲ್ಲಿ ಇರುತ್ತಾ? ನಮ್ದು ಅಲ್ಲೇ ನಿಯರ್ ಬೈ ನಮ್ದು ಊರು. ಈಗ ನೀವು ದೂರ? ನಾವೀಗ ಕೊಲ್ಲೂರಿಗೆ ಹೋಗ್ತೇವೆ. ಕೊಲ್ಲೂರು ಹೋಗ್ತಿದ್ದೀರಾ? ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮಂಗಳೂರಿಂದ. ಹಂಪಿಗೆ ಹೋದ್ರೆ ಈಗ ಒಳ್ಳೆ ಟೈಮು, ಬೇಸಿಗೆ ಟೈಮಲ್ಲಿ ಹೋದ್ರೆ ಚೆನ್ನಾಗಿ. ನಿಮ್ಮ ಹೆಸರು? ನಮ್ಮ ಹೆಸರು ಷಡಕ್ಷರಿ ಅಂತ. ನಿಮ್ಗೆ ಆಗ್ತೀನಿ ನಾನು. ಸರ್ ಮಾತಾಡಲ್ಲ, ನಾವ್ ಮಾಡ್ತೀವಿ ಸ್ವಲ್ಪ ಮಾತಲ್ಲ. ನೀವು ನಿಮ್ದೆಲ್ಲ ಬರ್ತದೆ ಈ ಬ್ಲಾಗ್ ಅಲ್ಲಿ. ಬರುತ್ತಾ? ಈಗ ರೆಕಾರ್ಡ್ ಇದೆ ಓಕೆ, ಅದ್ರೆಲ್ಲ ಲಿಂಕ್ ಉಂಟು ಅಲ್ಲಿ. ಆಯ್ತಾ? ಇವ್ರದ್ದು Mr. RX 135 ಏನಾದ್ರು ಬೇಕಂದ್ರೆ ನಮ್ಮ ಮಾಮರೇ ಪೊಲೀಸ್ ಅಲ್ಲಿ. ಒಳ್ಳೇದು ಗಾಡಿ ಸೌಂಡ್ ಅಲ್ಲ ಉಂಟು. ಅವ್ರು ನಾನು ಇದ್ದೀನಿ. ಓಕೆ, ನಿಮ್ಗೆ ನಾನು ಮೆಸೇಜ್ ಮಾಡ್ತೀನಿ. ನಂಬರ್ ವೀರೇಶ್ ಅಂತ ಹಂಪಿಯಲ್ಲಿ ಕೆಲಸ ಮಾಡ್ತಾ ಇದಾರೆ. ಒಳ್ಳೇದೈತೆ. ಟ್ರಾಫಿಕ್ ಪೊಲೀಸಾ? ಅವ್ರ ನಂಬರ್ ಕೊಡ್ತೀನಿ ಬೇಕಾದ್ರೆ. ಅಲ್ಲ, ಅವ್ರಿಗೆ ನಮ್ಮ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ. ಈ ನಂಬರ್ ಕೊಡಿ ನಿಮ್ಮದು. ಚಿಕ್ಕರಲ್ಲಿ ಯೂಟ್ಯೂಬರ್ಸ್ ತುಂಬಾ ಫ್ರೆಂಡ್ಸ್ ಇದಾರೆ ಕಂಪ್ನಿಯಲ್ಲಿ ಕೆಲಸ ಮಂಗಳೂರಲ್ಲಿ. ಬನ್ನಿ ನೆಕ್ಸ್ಟ್ ಟೈಮ್ ನಾವಿದ್ದಾಗ ಬನ್ನಿ ಮಂಗಳೂರಿಗೆ. ಜಾಲಿ. ನಿಮಗೂ ಬಿಜಿ ಇರ್ತೀರಿ ನೀವು ಆ ಟೈಮಲ್ಲಿ ಹೇಗೆ ಮಾಡ್ತಿರ್ತೀರ? ಇವಾಗ ನಾವು ಹೊರಟಾಯ್ತಲ್ಲ, ಹೊರಡುವಾಗ 4 ದಿವಸ ಮುಂಚೆ 3 ದಿವಸ ನಮ್ಗೆ ಹೇಳಿ, ನಾವು ಸ್ವಲ್ಪ ಇದ್ ಮಾಡುವ ನಿಮ್ಗೆ. ನೆಕ್ಸ್ಟ್ ಬರ್ತೀವಿ ಸರ್. ಬರ್ತೇವೆ.
ಬಾಯ್. ಓಕೆ, ರೈಡ್ ಸೇಫ್ ಆಯ್ತಾ? ಸೇಫ್ ಆಗಿ ಓಡಿಸಿ. ಓಕೆ, ಅದು ವಿಡಿಯೋ ಬರುವಾಗ 3 ದಿನ 4 ದಿನ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ತೀನಿ. ಓಕೆ, ಫುಲ್ ಮಾಡಿಸಿ, ಜಾಲಿ. ನೋಡಿದ್ರಲ್ಲ, ಅವರು ಆಕ್ಚುಲಿ ಹೋಗ್ತಾರಂತೆ ಟ್ರಿಪ್ ಅಲ್ಲ. ತುಂಬಾ ಜನ ಇದ್ದಾರೆ ಇದೇ ತರ. ನಾನು ಮೊದಲು ಕೂಡ ಇದೇ ತರ ಇದ್ದೆ. ಸೊ ಇವಾಗ ಸ್ವಲ್ಪ ವಿಡಿಯೋ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ. ಲದಾಖ್ ಹೋದ್ಮೇಲೆ ಸ್ಟಾರ್ಟ್ ಮಾಡಿರೋದು ವಿಡಿಯೋ ಎಲ್ಲ. ಸೊ ಅವರು ಕೂಡ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ, ಬಟ್ ವಿಡಿಯೋ ಏನೋ ಹಾಕ್ತಾ ಇಲ್ಲ ಅಂತ ಹೇಳಿದ್ರು. ಸಿಂಪಲ್ ಆಗಿ ಸುತ್ತಾಡ್ತೀನಿ ಬರ್ತೀನಿ, ಓನ್ ವಾಯ್ಸ್ ಅಲ್ಲೆಲ್ಲ ಹಾಕಲ್ಲ ಹಾಗೆ ಅಂತ. ಬಟ್ ಒಂದು ಒಳ್ಳೆ ಪ್ರೀತಿಯಿಂದ ಮಾತಾಡಿಸಿದ್ರು. ಏನು ಹೇಗೆ ನಿಮ್ಗೆ ಅಲ್ಲಿ ವ್ಯವಸ್ಥೆ ಮಾಡಿಸ್ತೀನಿ, ನೀವು ಹೋಗಿ. ನಮ್ಗೆ ಅಲ್ಲಿ ಬೇಕಾದಂತ ಡಿಪಾರ್ಟ್ಮೆಂಟ್ ಬೇಕಿತ್ತು. ಐ ಮೀನ್ ಪೊಲೀಸ್ ಅವರು ಸ್ವಲ್ಪ ಟಚ್ ಬೇಕಿತ್ತು. ಯಾಕಂದ್ರೆ ನಮ್ಮ RX ಅಲ್ಲಿ ಸೌಂಡ್ ಇದೆ. ಸೊ ಜಸ್ಟ್ ಇರೋದ್ರಿಂದ ಅಲ್ಲಿ ಅದಕ್ಕೆ ಇವರು ಯಾರೋ ದೇವ್ರು ಕಲಿಸ್ಕೊಟ್ಟಿರೋದು ಆಗಿರ್ಬೋದು. ಸೊ ಅವ್ರು ಬಂದು ಅವರೇ ಹೇಳಿದ್ರು, ನನ್ನ ಪರಿಚಯದವರು ಪೊಲೀಸ್ ಅವರು, ಏನು ತೊಂದರೆ ಇಲ್ಲ, ನೀವು ಹೋದ್ರೆ ಏನಾದ್ರೂ ಆದ್ರೆ ಇನ್ ಕೇಸ್ ಇನ್ಸಿಡೆಂಟ್ ಆದ್ರೆ ಪೊಲೀಸ್ ಅವರು ಹಿಡಿದ್ರೆ ನನ್ಗೊಂದು ಫೋನ್ ಮಾಡಿ, ಅವ್ರ ಹತ್ರ ನಾನು ಹೇಳ್ತೇನೆ ಹಾಗೆ ಫ್ರೆಂಡ್ಸ್ ಅಂತೆಲ್ಲ ಹೇಳಿ. ಇನ್ನು ಒಳ್ಳೇದೇ ಆಯ್ತು. ಒಂದು ಸ್ವಲ್ಪ ಟಚ್ ಯಾರಾದ್ರೂ ಇದ್ರೆ ಉಂಟಲ್ಲ, ಸ್ವಲ್ಪ ಖುಷಿ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೇನೆ, ಸೊ ಅವ್ರ ನಂಬರ್ ಕೂಡ ಕೇಳಿದ್ದೇನೆ. ಸೊ ಒಳ್ಳೇದೇ ಆಗ್ಲಿ. ಇಂಥ ರೈಡರ್ಸ್ ಎಲ್ಲ ಸಿಗುವಾಗ ಒಂದು ಖುಷಿ ಆಗ್ತದೆ. ಬಂದು ಮಾತಾಡಿಸ್ತಾರಲ್ಲ, ನಾವು ಮಾತಾಡ್ತೀವಿ, ಬಟ್ ಕೆಲವೊಬ್ರು ಒಂದ್ ಸ್ವಲ್ಪ ಮುಜುಗರ ಬರ್ತಾರೆ ಮಾತಾಡಿಸುವಾಗ. ಸೊ ಇವರು ಕೂಲ್ ಆಗಿ ಓಪನ್ ಮೈಂಡೆಡ್ ಆಗಿ ಮಾತಾಡಿದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ರಾಕೇಶ್ ಅವ್ರ ಗಾಡಿದು ಗೀರ್ ಸ್ವಲ್ಪ ಜಾಮ್ ಆಗಿದೆ. ಸೊ ಏನಂತ ನೋಡೋಣ. ಉಳಿಸ್ಬೋಡ ಗೇರ್ ಜಾಮ್ ಆಗಿ ವೀಲ್ ಮೂವ್ ಆಗ್ತಾ ಇಲ್ಲ. ಸೊ ಇವರು ಹೇಳಿದ್ರು, ಒಂದ ಚೈನ್ ಬಿಚ್ಚೋಣ, ಇಲ್ಲ ಅಂದ್ರೆ ಟ್ರೈ ಮಾಡ್ತೀವಿ. ಇವ್ರು ಯಾರಂತ ಗೊತ್ತಿಲ್ಲ, ಬಟ್ ಕಾರ್ ನಿಲ್ಸಿ ಹೆಲ್ಪಿಗೆ ಬಂದಿದ್ದಾರೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಗಾಡಿ ನ್ಯೂಟ್ರಲ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಟೋ ಮಾಡಿಕೊಂಡು ಇಲ್ಲಿಂದ ಹೋಗಬೇಕು. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು ಇವರಿಂದ. 25 ಕಿಲೋಮೀಟರ್ ತಲ್ಕೊಂಡು ಬಂದ್ವಿ. ಅವರು ನ್ಯೂಟ್ರಲ್ ಮಾಡಿ ಕೊಟ್ರು. ಅಂಡ್ ಹಾ, ಫುಲ್ ಹಾಕುವ. ಹಾ, ಹೋಗಿ ಬೈಕರ್ ಅಂತ. ಹೋಗಿ ಬೈಕರ್. ಹಾ, ರೆಕಾರ್ಡ್ ಆಗ್ತಾ ಇದೆ. ಹಾ, ಪೋಯಾ ರೈಟ್ ಬೋಲಿ ಹಿಂದೆ ಉಲೈ. ರೇಸ್ ಆಗಲ್ಲಪ್ಪ ಗಾಡಿ. ಇದು ರೇಸ್ ಆದ್ರೆ ಸೊ 25 ಕಿಲೋಮೀಟರ್ ತಲ್ಕೊಂಡು ಬಂದಾಯ್ತು. ಸೊ ಇಲ್ಲಿಂದ 4 ಕಿಲೋಮೀಟರು ನ್ಯೂಟ್ರಲ್ ಮಾಡಿ ಕೊಟ್ಟರು ಆ ಕಾರ್ ಜನ. ತುಂಬ ಹೆಲ್ಪ್ ಮಾಡಿದ್ರು. ಸೊ ಗೇರ್ ಜಾಮ್ ಆಗಿದೆ. ಆ್ಯಂಡ್ ಹ್ಯಾಪಿ ದಿವಾಲಿ ಎಲ್ರಿಗೂ. ಆ್ಯಂಡ್ ಇಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ 4 ಕಿಲೋಮೀಟರ್ ಇದೆ. ಇದು RX ಇದು ಗ್ಯಾರೇಜ್ಗೆ. ಅಲ್ಲಿ ನೋಡಿ ಏನು ಎತ್ತ ಅಂತ ನೋಡಬೇಕು. ರೈಡ್ ಮುಂದುವರಿಸುವುದಾ, ರಿಟರ್ನ್ ಹೋಗುವುದಾ. ಸೊ ಹಂಪಿ ರೈಡ್ ಅಂತ ಬಂದಿದ್ವಿ. ಸೊ ಏನು ಹೇಳಲಿಕ್ಕಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಕಾಲ್ ಕೊಡೋದು ಅಷ್ಟು ಈಸಿ ಏನಲ್ಲ, ಬಟ್ ನನಗೆ ಸ್ವಲ್ಪ ಅಭ್ಯಾಸ ಇರುವುದರಿಂದ ವರ್ಕೌಟ್ ಆಯಿತು. ಆ್ಯಂಡ್ ಸ್ಟ್ರೈಟ್ ರೋಡಲ್ಲೆಲ್ಲ ಕೊಡ್ಬೋದು, ಬಟ್ ಟರ್ನಿಂಗ್ ಪಾಯಿಂಟಲ್ಲಿ ಎಲ್ಲ ಕಷ್ಟ. ಆಲ್ಮೋಸ್ಟ್ ಇವಾಗ ನಾವು ಬಂದಿರೋದೆಲ್ಲ ಘಾಟ್ ಸೆಕ್ಷನ್ ಥರ ಇತ್ತು ಸ್ವಲ್ಪ. ಸೊ ಮತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲಲ್ಲ, ಬೇರೆ ವ್ಯವಸ್ಥೆ ಇಲ್ಲ. ಕಷ್ಟ ಆದರೆ ಕಷ್ಟ, ಹೇಗಾದರೂ ಮಾಡಿ ನಮ್ಮ ರೈಡ್ ಕಂಟಿನ್ಯೂ ಮಾಡಲೇಬೇಕು. ಸ್ವಲ್ಪ ಅಲ್ಲಿ ಎಲ್ಲ ಸ್ವಲ್ಪ ಜನರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಗ್ಯಾರೇಜ್ ಉಂಟು, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತೆಲ್ಲ ಹೇಳಿ. RX ಇದು ಕೆಲಸ ನಡೀತಾ ಉಂಟು. ಸೊ ಗೇರ್ ಸ್ವಲ್ಪ ಜಾಮ್ ಆಗಿದೆ.
ಸೊ ಅಲ್ಲಿ ಗಿಯರ್ ನ್ಯೂಟ್ರೋಲ್ ಆಗ್ತಾ ಇರಲಿಲ್ಲ, ಅವರು ಕಾರ್ ಅವ್ರು ಬಂದು ನ್ಯೂಟ್ರೋಲ್ ಮಾಡಿ ಕೊಟ್ಟರು. ಅದಾದಮೇಲೆ 30 ಕಿಲೋಮೀಟರ್ ಸಮಥಿಂಗ್ ಟೋ ಮಾಡ್ಕೊಂಡು ಬಂದ್ವಿ ಪಾ. ಸೊ ಇವಾಗ ಮಳೆ ಬೇರೆ ಬರೋದರ ಇದೆ ಇಲ್ಲಿ ನೋಡಿ. ಚೇಂಜ್ ಆಗ್ತಾ ಇದೆ. ಸೊ ಅಣ್ಣ ಅಂತೂ ಫುಲ್ ಬೈಕಿಗೆ ಕ್ರೇಜ್ ಆಗಿದ್ದಾರೆ, ನಮ್ಮ ಓಲ್ಡ್ SD ಗೆ. ಬರ್ಲಿ. ನೀವೆಷ್ಟು ವರ್ಷ ನೋಡ್ತಿದ್ದೆ? ನಾನು ಅದು 16 ವರ್ಷದ ಹುಡುಗ ಇದ್ದಾಗ ಈಗ ಕೊಟ್ಟರು ನಿನ್ ಗಾಡಿ ಹಿಂಗೆ ಕಟಿಂಗ್ ಬರ್ನಿಂಗ್ ಜೀರೋ ಕಟಿಂಗ್ ನೋಡ್ತೀನಿ ಹಿಂಗೆ ನಿಲ್ಸಿದ್ರೆ ಈಗ ಓಲ್ಡ್ ಬುಲೆಟ್ ವೆಯ್ಟ್ ಜಾಸ್ತಿ, ಲೆಫ್ಟ್ ಬ್ರೇಕ್ ಬರುತ್ತಲ್ಲ ಅದು. ನಾನು ಓಲ್ಡ್ ಬುಲೆಟ್ ಕ್ರೇಜ್ ಆಗಿದೆ ನೋಡಿ ಗಾಡಿ ಪಾ. ಸೆಟ್ ಗಾಡಿದು ಕೆಲಸ ಆಗ್ತಾ ಉಂಟು. ಒಂದು 5:30 ಗಂಟೆಗೆ ಬಂದಿದ್ದೀವಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಸೊ ಆಯಿತು, ಆಲ್ಮೋಸ್ಟ್ ಕೆಲಸ ಆಯಿತು. ಈಗ 8 ಗಂಟೆ ಇಲ್ಲಿಂದ ಒಂದು 85 ಕಿಲೋಮೀಟರ್ಸ್ ಇದೆ ದಾವಣಗೆರೆಗೆ. ಏತ್ಗೇನೊಂದು SD ಜನ ಓನರ್ SD ಫ್ಯಾನ್ಸ್ ಇವತ್ತು ಫುಲ್ SD ಅಂತೆ ಫ್ಯಾನ್ಸ್. ಸೊ ಇವಾಗ ಶಾಪ್ ಅಂತೂ ಬಂದಾಯಿತು, ಟೈಮು 9:30. ಸೊ ನನ್ನ ಗಾಡಿದು ಫಾಂಗ್ ಲ್ಯಾಂಪ್ ಕೂಡ ಸೆಟ್ ಆಯಿತು, ಹಾಗೆ ಅವ್ರ ಗಾಡಿ ಕೂಡ ರೆಡಿ ಆಯಿತು. ನಮಗಾಗಿ ಇಷ್ಟು ತನಕ ನಿಂತ್ಕೊಂಡು ಮಾಡಿಕೊಟ್ಟಿದ್ದಾರೆ ಕೆಲಸ. ಸೊ ಈ ಗ್ಯಾರೇಜಲ್ಲಿ ಶಿವಮೊಗ್ಗ ಕಡೆ ಬಂದರೆ ಬಾಯ್ ಯಾರಿಲ್ಲ, ಇಷ್ಟೊತ್ತು ಮಾಡೋದಿಲ್ಲ ನಮ್ಮ ರೋಷನ್ ಬಾಯ್. ಮಸ್ತ್ ಅಲ್ಬು ಅರೆಗ್ಲ ಕ್ರೆಡಿಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗಾಡಿ ರೆಡಿ ಆಗ್ಲಿಕ್ಕೆ. ಹಾಂ, ನಿಮ್ಮ ಹೆಸರು ರಾಜಿಕ್. ತುಂಬ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮಂಗ್ಳೂರ್ ಬಂದ ಸಿಗುವ ನಂಬರ್ ಬಾಡ್ಲಿ ಏರೆಗ್ಲ ಬೋಡಿತ್ತು ಇಂಚಿಡ್ ಬಂದಾಗ ಐದು ಸೈಡ್ ಮೆನ್ಷನ್ ಮಾಡ್ತೀವಿ. ಯಾರಾದ್ರೂ MNR ನಾವು ಬೋರ್ಡ್ ಇರ್ತೇನೆ. ಥ್ಯಾಂಕ್ಸ್, ಮುಂಬೈ ಹೆಲ್ಪ್ ಆಯ್ತು. ಬಾಯ್. ಓಕೆ ಓಕೆ. ಅಲ್ಲಿಂದ ಬಂದು ಇಲ್ಲಿ ಪೆಟ್ರೋಲ್ ಪಂಪಲ್ಲಿ ನಿಲ್ಲಿಸಿದ್ದೀವಿ. ಸೊ ಆಲ್ಮೋಸ್ಟ್ ಗಾಡಿ ಎಲ್ಲ ಕಂಪ್ಲೀಟ್ ಆಯಿತು, ಕೆಲಸ ಎಲ್ಲ. ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು ಅವ್ರಿಗೆ. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರದ್ದು ಏನೋ ಒಂದು ಹಬ್ಬ ಇದೆ ಅಂತೆ. ಸೊ ಇವತ್ತು 6 ಗಂಟೆಗೆ ಬಂದ್ ಮಾಡುವಂಥ ಪ್ಲ್ಯಾನ್ ಇತ್ತು ಅವ್ರದ್ದು. ಸೊ ನಮಗಾಗಿ ಅವರು ಅಷ್ಟು ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅವರಿಗೂ ಕೂಡ. ಆ್ಯಂಡ್ ಮರೆಯಲಾಗದಂಥ ಒಂದು ದಿನ ಅಂತಲೂ ಹೇಳ್ಬೋದು. ಸೊ ನನ್ನ ಗಾಡಿದು ನಿನ್ನೆ ಹಾಕಿದಂಥ ಫಾಗ್ ಲ್ಯಾಂಪ್ ಹೋಗಿತ್ತು. ಸೊ ಅವರು ಅದನ್ನು ಕೂಡ ಮಾಡಿಕೊಟ್ರು ಕೆಲಸ. ನಾನು ಅಂದ್ಕೊಂಡಿದ್ದೆ ಅಲ್ಲಿ ಗಾಡಿ ಬೈಕಿದು ವೈರಿಂಗಿದು ಏನು ಮುಟ್ಟಲ್ಲ ಅಂತ. ಸೊ ಅದು ಮುಟ್ಟಿದ್ದಾರೆ, ಅದು ಮಾಡಿಕೊಟ್ಟಿದ್ದಾರೆ ಕೆಲಸ. 32 ವರ್ಷ ಆಯಿತು ನಮ್ಮಿಬ್ಬರ ವಯಸ್ಸು. ಹೌದು, ಅವ್ರ ಅಪ್ಪವ್ರದ್ದು ಗಾಡಿ ಅವರು ಸೇಲ್ ಮಾಡಿಲ್ಲ, ಗಾಡಿ ಇನ್ನೂ ಇಟ್ಟಿದ್ದಾರೆ ಹಾಗೆ. ಹೌದು ಹೌದು. ನಮ್ಮೂರಲ್ಲಿ ಏನಾಗ್ತದೆ ಅಂದರೆ ಕಬ್ಬಿಣ ಇಡುತ್ತದೆ ಜಾಸ್ತಿ. ಒಂದು ಇಲ್ಲಿ 10 ವರ್ಷ ಗಾಡಿ ಬಂದರೆ ಅದು ಇಲ್ಲಿ 1-2 ವರ್ಷಕ್ಕೆ ಹೋಗ್ತದೆ. ಸೊ ಅವರು ಇನ್ನೂ ನೀಟಾಗಿಟ್ಟಿದ್ದಾರೆ, ಅಪ್ಪನ ಪ್ರೀತಿ. ಹಾಂ ಹಾಂ, ಯಾರು ಹೇಳ್ತಾರಾ 38 ವರ್ಷ ಆಗಿದೆ ಅಂತ? ದೃಷ್ಟಿ ತೆಗಿಬೇಕು ಇವಾಗ. ನನ್ನ ಗಾಡಿ ನೋಡಿ, ನನ್ನ ಗಾಡಿ ಆಗಿರೋದು 3 ವರ್ಷ ಆಯ್ತು ಅಷ್ಟೇ. ಅದು ದೃಷ್ಟಿ ತೆಗಿಬೇಕು ನಾಳೆ. ನಿಮ್ಮದು ಇದೇ ಊರಾ ನಿಮ್ಮದು? ಸೊ ಈ ಒಂದು ಹೋಟೆಲಲ್ಲಿ ಇವತ್ತು ಸ್ಟೇ. ಬೆಳಿಗ್ಗೆ 5 ಗಂಟೆಗೆ ಹೊರಡೋದು ಈ ಹೋಟೆಲಿಂದ. ಹಲೋ, ಗುಡ್ ಮಾರ್ನಿಂಗ್. ಈಗ ತಾನೇ ರೆಡಿ ಆದ್ವಿ. ಟೈಮು 5:45 ಆಗಿದೆ. 5 ಗಂಟೆಗೆ ಅಂತ ಹೇಳಿ 5:45 ಆಯಿತು. ಸೊ ರೋಡಲ್ಲಿ ನಮ್ಮ ಇನ್ನೊಬ್ರು ಬೈಕರ್ಸ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಸೊ ನಾವಂತ ರೆಡಿ.
ಗೈಸ್, ಸೊ ಟೋಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು. ಸೊ ಅವರಿಬ್ರು ಅಲ್ಲಿ ರೂಮ್ ಕಡೆ ಇದ್ದಾರೆ, ಅಲ್ಲಿಂದ ಅಂಡರ್ ಪಾಸ್ ಆಗಿ ಕೆಳಗಿಂದ ಫ್ಲೈಓವರ್ ಅಡಿಯಿಂದ ಬರ್ತಾರಂತೆ, ಜಾಯಿನ್ ಆಗ್ತಾರಂತೆ. ಅವ್ರದ್ದು ಲಗೇಜ್ ಸ್ವಲ್ಪ ಕಟ್ಲಿಕ್ಕಲ್ಲುಂಟು. ಸೊ ಇವ್ರನ್ನ ಕಾಯಿಸೋದು ಬೇಡ ಅಂತ ಹೇಳಿ ನಾ ಇಲ್ಲಿ ಪಿಕ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಕೆಫೆ ಹತ್ರ ಬರ್ಬೇಕಾ? ಹಾ, ಇಲ್ಲಿಂದ ಅಲ್ವಾ ಹೋಗುದು ರೋಡು? ಈ ಕಡೆ ಸೈಡ್ ಅಲ್ವಾ ಹೋಗೋದು, ಟುವರ್ಡ್ಸ್ ಆ ಕಡೆ ಹೋಗೋದು, ಹಾವೇರಿ ಸೈಡ್ ಹೋಗೋದು. ಹೌದಾ? ನೀವು ಮತ್ತೆ ನೀವು ವಾಪಸ್ ದಾವಣಗೆರೆ ಹೋಗ್ತೀರಾ? ಓಕೆ ಓಕೆ, ವೆಯ್ಟ್ ಮಾಡಿ. ನಾವು ನಿನ್ನೆ ರಾತ್ರಿ ಅಲ್ಲಿಂದ ಬಂದ್ವಿ. ಸೊ ಏನೋ ಕನ್ಫ್ಯೂಸ್ ಆಗ್ತಾ ಇದೆ ಬಿಡಿ, ನಿದ್ದೆ ಇಲ್ಲಲ್ಲ ಸರಿಯಾಗಿ, ಸೊ ಅದರಿಂದ ಆಗ್ಬೋದು ಎಫೆಕ್ಟ್. ಹಾಯ್. ಆನಿದೆ ಅವನಿದೆ, ಅವರಲ್ಲಿದ್ದಾರೆ. ಅವ್ರು ಅಲ್ಲಿದ್ದಾರೆ, ಅಲ್ಲಿ ಸಿಗ್ತೇನಂತ ಹೇಳಿದ್ರು. ಹಾಯ್. ನಾವು ಇಲ್ಲಿಂದ ಹೋಗುದಾ? ಮ್ಯಾಪ್ ಇಲ್ವಾ ನಿಮ್ಮ ಹತ್ರ? ಮ್ಯಾಪ್ ಏನಿಲ್ಲ, ರಾತ್ರಿ ಹೋಗುವಾಗ ಇದ್ರಲ್ಲಿ ತೋರಿಸ್ತಾ ಇತ್ತು, ಅದಕ್ಕೆ ಅಲ್ಲಿ ಹೋಗಿ ರೂಮ್ ಮಾಡಿರೋದು. ರಾತ್ರಿ ಹೋಗುವಾಗ ಈ ರೂಟ್ ಅಲ್ಲಿ ತೋರಿಸ್ತಾ ಇತ್ತು ಅಲ್ಲಿಗೆ. ಹಾ, ಅದಕ್ಕೆ ನಾವು ಅಲ್ಲಿ ಹೋಗಿ ರೂಮ್ ಮಾಡಿರೋದು. ಹೋಗೋದಲ್ಲ, ಟುವರ್ಡ್ಸ್ ಈ ಸೈಡ್ ಹೋಗೋದು. ಹೌದಾ? ಫೋನ್ ಮಾಡುದು. ನೀವು ಮ್ಯಾಪ್ ಹಾಕಿರ್ತೀರಿ. ನಿಖಿಲು ನುವೆಂಬಲೆ ಮೂಲ್ ಬೆಲೆ ಟೋಲ್ ಗೇಟ್ ಅಲ್ಪ ಬೆಲೆ ಕ್ರಾಸ್ ಮಾಡ್ತದೆ. 4 ಬೈಕ್ ಆಯ್ತು, ನಿನ್ನೆ 3 ಬೈಕ್ ಇತ್ತು. ಇವರು ಒಬ್ರು ಜಾಯ್ನ್ ಆದ್ರು ಇಲ್ಲಿ. ಅಂಡ್ ಇಲ್ಲಿಂದ ಸೀದಾ ಹಂಪಿಗೆ ಹೋಗ್ತಾ ಇರೋದೆ. ಮತ್ತೆ ಮಧ್ಯದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು. ಇನ್ನೊಬ್ರು ಬೈಕರ್ ಅವರು ಇದ್ದಾರೆ, ಅವರು ಅಲ್ಲಿಂದ ಬರ್ತಾ ಇದ್ದಾರೆ. ಸೊ 5 ಬೈಕ್ ಆಗುತ್ತೆ ಒಟ್ಟಿಗೆ. ಗೂಗಲ್ ಮ್ಯಾಪು ನಂಬ್ಕೊಂಡು ಬಂದ್ರೆ ಇದೇ ಗತಿ ನಮ್ಗೆ. ನೋಡಿ, ಒಂದೊಂದ್ಸಲ ಹೈವೇ ಅಲ್ಲಾದ್ರೆ ಯಾವತ್ತು ಅದೇ ಬೈಕ್ ರೈಡಿಂಗ್ ಮಾಡುವಾಗ ಯಾವತ್ತು ಒಳಗಿನ ರೋಡೆಲ್ಲ ಹಾಕ್ಲೇಬಾರ್ದು. ಯಾಕಂದ್ರೆ ಇಂಥದೇ ರೋಡ್ ಸಿಗುತ್ತೆ. ಎಷ್ಟಾಗುತ್ತೋ ಲಾಂಗ್ ಆದ್ರೂ ಲಾಂಗ್ ಪರವಾಗಿಲ್ಲ, ಹೈವೇಲ್ಲೇ ಹಾಕೊಂಡು ಹೋಗ್ಬೇಕು. ಎಲ್ಲಾದ್ರೂ ಹೋಗುತ್ತೆ, ಬಟ್ ಸ್ವಲ್ಪ ಶಾರ್ಟ್ಕಟ್ ಎಲ್ಲ ಸಿಗುತ್ತೆ. ಆ್ಯಂಡ್ ನೋಡಿ, ಇದು ಒಳ್ಳೇದಿದೆ ಬ್ರಿಡ್ಜ್. ಅವ್ರಿಗೆ ಹೇಳಿದೆ ಅರ್ಧ ದಾರಿ ತನಕ ಇರ್ಬೋದು, ಮತ್ತೆ ಸ್ವಲ್ಪ ಒಳ್ಳೇದಿದೆ ಹತ್ರ. ಸೊ ಅದೇ ಥರ ನೋಡಿ. ಓಕೆ ಬಾಯ್. ಮಂಗ್ಳೂರು ನಮ್ದು. ಹಾ ತಾತ ಅರ್ಧೆ ಒಳ್ಳೆ ಸಾವುಕಾರ ಮಂದಿ. ಇಲ್ಲಿ ಹೋದ್ರ ಹೇರೇ ಗೊತ್ತು, ವೈಟ್ ಬರ್ತೀನಿ. ಒಲೆ ಅಲ್ಲಿ ಕಬ್ಬು ನೋಡಿದೆ, ಜೋಳ ನೋಡಿದೆ, ಆ್ಯಂಡ್ ಅಕ್ಕಿ ಆಲ್ಸೋ ತುಂಬಾ ಸಿಕ್ತು ನೋಡ್ಲಿಕ್ಕೆಲ್ಲ. ಸ್ವಲ್ಪ ಇಲ್ಲಿ ನೋಡಿ, ಇದೆಲ್ಲ ಅಕ್ಕಿ ನಾವೆಲ್ಲ ತಿಂತೀವಲ್ಲ, ಎಷ್ಟೆಲ್ಲ ವೇಸ್ಟ್ ಮಾಡ್ತೀವಿ. ಸೊ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ನೋಡಿ. ಅಲ್ಲಿ ಜೀವನ ಎಷ್ಟು ಚಂದ ಅಲ್ಲ, ಎಲ್ಲ ತರಕಾರಿ ಬೆಳಿಗ್ಗೆಲ್ಲ ಬಂದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಥರ ಒಂದು ಲೈಫ್ ನ್ಯಾಚುರಲ್ ಆಗಿದ್ದಾರೆ. ಏನೇ ಆಗಲಿ ಎಷ್ಟೋ ಬೆಟ್ರ್ ಇದೆ ಇಲ್ಲಿ ನಮ್ಮೂರಿಗಿಂತ, ಮೀನ್ಸ್ ಸಿಟಿಗಿಂತ ಎಷ್ಟೋ ತುಂಬ ಅಂದರೆ ತುಂಬ ಬೆಟ್ರ್ ಇದೆ ಇವ್ರದ್ದು ಜೀವನ. ಆ ಕಡೆ ಎಲ್ಲ ನೋಡಿದೆ, ತುಂಬ ಹತ್ತಿರ ಮನೆ, ಅಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿದ್ದಾರೆ. ಮಾತಾಡೋದು, ಬೆಳಿಗ್ಗೆಲ್ಲ ಎದ್ದು ಎಲ್ಲರೂ ಮುಖ ನೋಡೋದು, ಒಂದು ಕೂತ್ಕೊಂಡು ಮಾತಾಡಿ ಮತ್ತೆ ಅವರ ಕೆಲಸಕ್ಕೆ ಹೋಗೋದು, ಒಂಥರ ಖುಷಿ. ನಮ್ದೆಲ್ಲ ನೋಡಿ, ಇವಾಗ ನಾವು ಮನೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಪಕ್ಕದ ಮನೆಯಲ್ಲಿ ಚಾರ್ಜ್ ಇಡ್ಲಿಕ್ಕೆ ಹೋದ್ರೇನೆ ಚಾರ್ಜ್ ಇಡಲ್ಲ ಅವರು ನಮ್ಮ ಫೋನ್. ಅಂತ ಜನರ ಮಧ್ಯೆ ನಾವು ಬದುಕ್ತಾ ಇರೋದು ಇವಾಗ. ಸೊ ಅವ್ರದ್ದು ಪ್ಲೇಟ್ ನಂಬರ್ ಬಿದ್ದೋಗಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಸ್ವಲ್ಪ ಅಂಶಲ್ಲೋ ಏನೋ ಆಗಿ ಲೂಸ್ ಆಗಿ ಬಿದ್ದೋಗಿದೆ. ಆ ಫ್ರೇಮಲ್ಲಿ ಇರ್ತದಲ್ಲ. ಸೊ ನಂದು ತುಂಬ ಸಲ ಆಗಿದೆ. ನಂದು ಇದು 3rd ಟೈಮ್ ನಾನು ಬ್ಯಾಕ್ ಇದು ಪ್ಲೇಟ್ ನಂಬರ್ ಆಗ್ತಾ ಇರೋದು. ನಮ್ಮ ಜೊತೆನೇ ಬರ್ತಾ ಇದ್ದಾರೆ ಈ ಬಾಯ್ಸ್ ಅಂತೂ. ಯಾಕೆಂದರೆ ನಮಗೆ ಸ್ಟಿಕ್ಕರ್ ಶಾಪ್ ಬೇಕಾಗಿತ್ತು, ಒಂದು ಪ್ಲೇಟ್ ನಂಬರ್ದು ಸ್ಟಿಕ್ಕರ್ ಅಂಟಿಸುವ ಅಂತ. ಸೊ ಅದರಿಂದ ಇವ್ರ ಹಿಂದೆನೇ ಹೋಗ್ತಾ ಇದ್ದೀವಿ. ಇವ್ರು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು. 20 ಕಿಲೋಮೀಟ್ರ್ ಬ್ಯಾಕಲ್ಲಿ ನಮ್ಮ ಜೊತೆಗೇ ಬರ್ತಾ ಇದ್ದಾರೆ. ಸೊ ಬಾಯ್, ಬಾಯ್, ಥ್ಯಾಂಕ್ ಯು.
ಪ್ಲೇಟ್ ನಂಬರ್ ಇದು ಸ್ವಲ್ಪ ಕೆಲಸ ಇತ್ತು ಅವ್ರದ್ದು, ನಮ್ಮ ಮಿಸ್ಟರ್ RX 135 ಅವ್ರದ್ದು. ಸೊ ಅದು ಕೂಡ ಆಯಿತು, ಯಾಕೆಂದರೆ ಪೊಲೀಸ್ ಅವ್ರದ್ದು ತೊಂದರೆ, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳಿ ಅದು ಕೂಡ ಹಾಕ್ಬಿಟ್ವಿ. ಸೊ ಜನ ಅಂತೂ ತುಂಬ ಕ್ರೌಡ್ ಆಗ್ತಾ ಇದ್ದಾರೆ ನಮ್ಮ ಬೈಕ್ಸ್ ಎಲ್ಲ ನೋಡಿ. ಫೈನಲಿ ನಾವು ಹಂಪಿಗೆ ರೀಚ್ ಆಗಿದ್ವಿ. ನೋಡ್ಬೋದು ನಿಮಗೆ ಯಾವ ಥರ ಇದೆ ಅಂತ. ವೆದರ್ ಅಂತೂ ಸಕ್ಕತ್ತಾಗಿದೆ, ಕೂಲ್ ಆಗಿದೆ. ತುಂಬ ಜನ ಹೇಳಿದ್ರು ಈ ಟೈಮಲ್ಲಿ ಬೆಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತ ಬರೋದಾರಿಗೆ. ಅವರು ಕೂಡ ಹೇಳಿದ್ರಲ್ಲ ಒಳ್ಳೆ ಟೈಮ್ ಅಂತ. ಸೊ ಸೂಪರ್ಬ್ ಆಗಿದೆ, ಸುತ್ತಮುತ್ತ ಫುಲ್ಲು ಗ್ರೀನರಿ ಹೇಗಿದೆ ನೋಡಿ, ಸೂಪರ್. ಸೊ ಫೈನಲಿ ನಮ್ಮ ರೆಸಾರ್ಟ್ಗೆ ರೀಚ್ ಆಗಿದ್ವಿ. ರೆಸಾರ್ಟ್ ನೋಡಿ ನಮ್ಮದು. ಇನ್ನೊಬ್ಬರು ಬೈಕರು ಅವರು ಇವರು ನಮ್ಮ ಫುಲ್ ಜಾಲಿ. ಹಾಯ್ ಇವಾಗ ಬಂದದಾ? ಹೋಯ್ತಿ ಪಾಡುಗ ಐಟು ಪಾಡುಗ ಆಮೆಟ್ ಹೊಳೆ. ಸೊ ಫುಲ್ ಜಾಲಿಯಲ್ಲೆಲ್ಲ ಖಾಲಿ. ಲಕ್ಷ ರೂಪಾಯಿ ರೋಡಲ್ಲಿದೆ, ಯಾರಿಗೆ ಬೇಕಾದರೂ ತಗೊಂಡು ಹೋಗ್ಬೋದು. ಫುಲ್ಲು ಜಾಲಿ. ಗಾಯ್ಸ್, ಹಂಪಿಯಲ್ಲಿ ಏನು ವಿಶೇಷ ಅಂತ ನಾನು ತೋರಿಸ್ತೀನಿ. ನೀವೆಲ್ಲ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಒಂದು ಲೊಕೇಶನ್ಗೆ ನಾವು ಬಂದಿದ್ದೀವಿ ಇವಾಗ. ಫುಲ್ ಸೆಟ್ ಆಗಿದೆ ನೋಡಿ ಯಾವ ಥರ ಇದೆ ಅಂತ. ಇನ್ಸ್ಟಾಗ್ರಾಮಲ್ಲೇ ನೋಡಿರ್ಬೋದು, ಫೇಮಸ್ ಫೋಟೋ ಎಲ್ಲ ತೆಗಿತಾರೆ ಇಲ್ಲಿ ಬಂದು. ವಾ ಎಂಟು ಸೂಪರ್ ಇಜ, ಸಕ್ಕತ್ತಾಗಿದೆ. ನಮ್ಮ ರೈಡರ್ಸ್ ಮುಳುಳ್ಳೇರಿ ಇಲ್ಲಿದ್ದಾರೆ, ರೈಡರ್ಸ್ ಅವರು. ಸೊ 6 ಗಂಟೆ ಕ್ಲೋಸು. ಸೊ ಅದರಿಂದ ನಾವು ಬಂದಿರೋದು ಲೇಟ್ ಆಗಿತ್ತು. ಸೊ ಅಲ್ಲಿ ನಮಗೆ ಎಂಟ್ರಿ ಕೊಡಲಿಲ್ಲ. ಅದಾದಮೇಲೆ ಅಲ್ಲಿ ರಿಕ್ಷಾದವರು ಹೇಳಿದರು ನಡೆದುಕೊಂಡು ಹೋಗಿ, ಏನಾಗಲ್ಲ ಬೇಗ ಹೋಗಿ ಅಂತ. ಸೊ ಅಲ್ಲಿಂದ ಬರುವಾಗ ಅವರು ಡ್ರಾಪ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಜನ ಫುಲ್ ಸಪೋರ್ಟ್ ಇದ್ದಾರೆ ಇಲ್ಲಿ. ಸೊ ಹಂಪಿಯಲ್ಲಿ ಇದು ಮೈನ್ ಪ್ಲೇಸ್. ಆಲ್ರೆಡಿ ಕತ್ಲಾಗಿದೆ ಸ್ವಲ್ಪ ನೋಡಿ. ಇದೇ ಅದೇ ಒಂದೇ 50 ರೂಪಾಯಿ ನೋಟಲ್ಲಿ ಬರುತ್ತಲ್ಲ ಅದೇ ಥರ. ಅಲ್ಲಿ ಮೇಲಿನ ಮಳೆ ನೀರು ಬೀಳುತ್ತಾ, ಅದು ಡ್ರಿಪ್ ಆಗಿ ನೆಕ್ಸ್ಟ್ ಲೇಯರ್ ದೊಡ್ಡ ಕಾಣಿಸ್ತಿದಲ್ಲ ಅದ್ರ ಮೇಲೆ ಬೀಳುತ್ತೆ. ಅದರಿಂದ ಅಲ್ಲಿ ಒಳಗಡೆ ಹೋಲ್ಸ್ ಇದೆ, ಆ ಹೋಲ್ ಒಳಗಿಂದ ಬರುತ್ತೆ. ದಟ್ ಕ್ರಿಯೇಟ್ಸ್ ಲೈಕ್ ಮ್ಯೂಸಿಕಲ್ ಸಮ್ ಇದ್ರ ತರ ಕೇಳಿಸುತ್ತೆ ಸೌಂಡ್. ಆ ಟೈಮಲ್ಲಿ ಇವಾಗ ಮಳೆ ಬಂದು ಕೇಳ್ತದೆ. ಹೋಗಿದೆ ಅದೆಲ್ಲ. ಎಷ್ಟು ವರ್ಷ ಆಗಿರ್ಬೋದು ಇದು? ಅದು ಕಂಬ ಇದೆ ಅಲ್ಲ, ಟ್ರೈ ಮಾಡ್ತಾ ಇದ್ದಾರೆ. ಕಂಬ ಇದಾವಲ್ಲ, ಸ್ಯಾಂಡಲ್ವುಡ್ ಸ್ಟಿಕ್ ಇಂದ ಬಡದ್ರೆ ಇದು ಎಲ್ಲ ಇದು ಎಲ್ಲ ಓಕೆ. ಒಂದು ಸ್ಕ್ಯಾನರ್ ಇಟ್ಟಿದ್ದಾರಲ್ಲ, ಒಂದೊಂದ್ರಲ್ಲಿ ಒಂದೊಂದ್ ತರ ಮ್ಯೂಸಿಕ್. ಸ್ಕ್ಯಾನ್ ಮಾಡಿದ್ರೆ ಆ ಸೌಂಡ್ ಬರುತ್ತೆ. ಇದನ್ನ ಬಡಿದ್ರೆ ಜಾಗಟೆ ತರ ಕೇಳಿಸುತ್ತೆ. ಅದು ಬಡದೆ ಅಲ್ಲಿ ನೋಡಿ ಸ್ಯಾಂಡಲ್ವುಡ್ ಸ್ಟಿಕ್ ಇಂದಾನೆ ಬಡಿಬೇಕು. ಬೇರೆ ಯಾವ್ದ್ರಲ್ಲಿ ಆಗಲ್ಲ. ಎಲ್ಲರಿಗೂ ಆ ಬ್ಲಾಗ್ ಅಲ್ಲಿ ಬರ್ತಾ ಇದೆ ಕೇಳಿದ್ರಲ್ವಾ. ಸೊ ತುಂಬಾ ಕಥೆಗಳಿದೆ ಇದ್ರ ಬಗ್ಗೆ. ಸೊ ನಮಗಷ್ಟು ಇದ್ರದ್ದು ಮಾಹಿತಿ ಇಲ್ಲ. ನಮ್ದೇನಿದ್ರು ಬೆಟ್ಟ ಗುಡ್ಡ ಆ ಕಡೆ ಈ ಕಡೆ ಹೋಗೋದು. ಬಟ್ ಈ ಥರ ಒಂದು ರೈಡ್, ಈ ಥರ ಒಂದು ಪ್ಲೇಸಿಗೆ ಬಂದು ವಿಸಿಟ್ ಮಾಡೋದು, ಅಲ್ಲೇ ಓಲ್ಡ್
ಸೊ ಇಲ್ಲಿ ಒಂಥರ ಚೆನ್ನಾಗಿದೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಲಿತ್ಕೊಂಡು ಮತ್ತೆ ವಿಡಿಯೋ ಮಾಡಬೇಕು. ಸೊ ಟೈಮ್ ಅಪ್ ಆಗಿದೆ ಅಂತೆ, ಸೊ ಎಲ್ಲರೂ ಓಡ್ತಾ ಇದ್ದಾರೆ. ಸೊ ಇವರೆಲ್ಲ ಓಡಿಸ್ತಾ ಇದ್ದಾರೆ ಹೋಗಿ ಟೈಮ್ ಅಪ್ ಆಗಿದೆ ಅಂತ. ಸಕ್ಕದಾಗಿದೆ. ಸೊ 50 ರೂಪಾಯಿ ನೋಟಲ್ಲಿ ಬರುವಂಥ ಜಾಗ ನೋಡಿ, ಹಂಪಿಯಲ್ಲಿ ಮೈನು. ಸೊ ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಗಿಯುತ್ತೆ ಅಂತ ಇದೆ. ಬಟ್ ನೈಟಿಗೆ ಒಂದು ಸ್ವಲ್ಪ ಸೊ ನೋಡಿ ಫೋಟೋಶೂಟಲ್ಲಿ ಆಗ್ತಾಯಿದ್ದಾರೆ. 2 ಬೈಕರ್ಸ್ ಗರ್ಲ್ ಮತ್ತು 3 ನಮ್ಮದು ಗೊತ್ತಿದೆ ಅಲ್ಲ ಆಲ್ಮೋಸ್ಟ್ ನಿಮಗೆಲ್ಲ. ಸೊ ಯಾವ ಥರ ಇದೆ ಅಂತ ನೋಡಿ. ನಾನಂತೂ ಹಂಪಿ ರೈಡ್ ಅಂತೂ ಸೂಪರಾಗಿ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಅವ್ರ ಜೊತೆಗೂ ಕೇಳೋಣ ಬನ್ನಿ. ಹೇಗಿತ್ತು ಬ್ಲಾಗ್ ಇದು ರೈಡ್ ಹಂಪಿ ಸೂಪರ್ ಎಕ್ಸ್ಪೀರಿಯನ್ಸ್. ಒಳ್ಳೆ ರೈಡ್, ಜೋಶ್ ಬನ್ನಿ. ಒಳ್ಳೆ ರೈಡ್, ನಿದ್ದೆ ಬರ್ತುಂಟು ಹಾಗೆ. ನಿದ್ದೆ ಬರ್ತಾ ಉಂಟು, ಖುಷಿ ಆಯ್ತು. ಒಳ್ಳೆ ಖುಷಿ ಆಯ್ತು. ಓಕೆ, ನೆಕ್ಸ್ಟ್ ಟ್ರಿಪ್ ಹೆಂಚಿತ್ತು, ಹೇಗಿತ್ತು? ಸೂಪರ್, ಕಣ್ಣು ಒಳ್ಳೆ ಎಂಜಾಯ್ ಮಾಡಿದ್ರ? ನಿದ್ದೆ ಬರ್ತಿದೆ. ನೀವು? ಫುಲ್ ಜಾಲಿ 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 ಎಲ್ಲ ಖಾಲಿ. ಜಾಲಿ ಜಾಲಿ ಸಾಕು, ಅಷ್ಟು ಸಾಕು. 3 days. ನೀವು? ಬಡೆಗ ಬಡೆಗ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಲ್ಲ ನಿಮ್ದು? ಇವ್ರದ್ದು ಆ್ಯಕ್ಚುಲಿ ಫಸ್ಟ್ ಟೈಮ್ 160 ಕಿಲೋಮೀಟರ್ ಫಸ್ಟ್ ಟೈಮ್ ಅಲ್ಲ ನಿಮ್ಮದು? ಹೇಗಿತ್ತು? ಎಂಜಾಯ್ ಮಾಡಿದ್ರ? ಮುಂದ್ಗಡೆ ಇಬ್ರು ಬೈಕರ್ಸ್, ಹಿಂದ್ಗಡೆ ಒಬ್ರು. ದೇ ಮೇಡ್ ಶೋರ್ ದಟ್ ಐ ಆಮ್ along with them. ಫುಲ್ ಎಂಜಾಯ್ ಮಾಡಿದ್ರಿ. ಮತ್ತೆ ಬರ್ಡೇ ಹೇಗಿತ್ತು ಸೆಲೆಬ್ರೇಷನ್ ಅಲ್ಲ? ಬರ್ಡೇ ಲಿಟಲ್ ಡಿಸಪಾಯಿಂಟ್ಮೆಂಟ್. ಹಾಂ, ಅದು ಓಕೆ. ಇಟ್ರೆ ಚೆನ್ನಾಗಿತ್ತು. You guys made it special, more special. Thank you. ಎಂಜಾಯ್ ಮಾಡಿದ್ರಲ್ಲ, ಜಾಲಿ. मुझे बहुत अच्छा लगा, बहुत अच्छा लगा. बोलो सब्सक्राइब करो, फॉलो करो, सब्सक्राइब करो और बेल बटन दबाओ. बेल बटन दबाओ. ಬೆಳಿಗ್ಗೆ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಆ್ಯಂಡ್ ಲೈಕ್ ಕೂಡ ಹಾಕಿ, ಕಮೆಂಟು ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.